ಪತ್ರಿಕಾ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರಗಳು. ಈಗ ವಿಚಾರ ಏನು ಅಂತ ಅಂದ್ರೆ, ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನೋಡಿದೆ. ಅರಸೀಕೆರೆಯಲ್ಲಿ ನಗರಸಭೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಗಿದೆ. ಮಾನ್ಯ ಅಧ್ಯಕ್ಷರು, ನೂತನವಾಗಿ ಆಯ್ಕೆ ಆಗಿರೋ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ, ನಾನು JDS ಅಲ್ಲಿ ಇದ್ದೀವಿ, ನಾವು JDS ನವರು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ದಾಖಲಾತಿಗಳು ಕೊಡೋಣ. ಹಿಂದಿನ MLA ಎಲೆಕ್ಷನ್ ಅಲ್ಲಿ ಹಾಗೂ ಮತ್ತೆ ಈ ಹಿಂದಿನ MP ಎಲೆಕ್ಷನ್ ಅಲ್ಲಿ ಅವ್ರು ಎಲ್ಲಿದ್ರು, ಎಲ್ಲಿ ಕೆಲಸ ಮಾಡಿದ್ರು, ಎಲ್ಲಿ ವಿಜಯೋತ್ಸವ ಆಚರಿಸಿದ್ರು ಅನ್ನೋದು ದಾಖಲಾತಿಗಳು ಕೊಡೋಣ ಅಂತ ಅಂದ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಹಾಗೆ ಒಬ್ರು ಮಹಿಳಾ ಸದಸ್ಯರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿ ಬಗ್ಗೆ. ಅವರು ಜನ ಮಾತಾಡೋದನ್ನ ಹೇಳ್ತಾ ಇದಾರೆ. ಅಭ್ಯರ್ಥಿ ಜನ ಹಿಂಗೆಲ್ಲ ಮಾತಾಡ್ತಾ ಇದಾರೆ, ಊರೊಳಗಡೆ ಕುದುರೆ ವ್ಯಾಪಾರ ಆಗಿದೆ, ಕುದುರೆ ವ್ಯಾಪಾರ ಆಗಿದೆ ಅಂತ ಜನ ಮಾತಾಡೋದನ್ನ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನ ಇವರೇ ಹೇಳಿದ್ರು, ಏನೋ ಮಾನಷ್ಟ ಮೊಕದ್ದಮೆ ಹೂಡ್ತೀವಿ, ಕ್ಷಮೆ ಯಾಚಿಸ್ಬೇಕು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಸವಾಲ್ ಹಾಕ್ತೀನಿ, ಈ ಹಿಂದೆ ಅವರು ನಗರಸಭೆ ಸದಸ್ಯರಾಗಕ್ಕಿಂತ ಮುಂಚೆ ಇವ್ರ ಆದಾಯ ಎಷ್ಟಿತ್ತು, ಈಗ ಅವ್ರ ಆದಾಯ ಎಷ್ಟಿದೆ, ಎಲ್ಲೆಲ್ಲಿ ಪ್ರಾಪರ್ಟಿಗಳಿದಾವೆ ಅದನ್ನ ನಾನು ಸವಾಲ್ ಹಾಕ್ತೀನಿ. ನನ್ನ ದಾಖಲಾತಿಗಳಿದಾವೆ. ಇವರು ನಮ್ಮ ಪವಿತ್ರವಾದ ಜೇನ್ಕ ಸಿದ್ದಪ್ಪನ ಬೆಟ್ಟಕ್ಕೆ ಆಣೆ ಪ್ರಮಾಣ ಅಂತ ಹೇಳ್ತಾರೆ. ಇನ್ನು ಮುಂದೆ ಕಮಿಟಿಯವ್ರಿಗೂ ಮನವಿ ಮಾಡ್ಕೊಳ್ತೀನಿ, ದೇವ್ರನ್ನ ಮುಂದಕ್ಕೆ ತಗೊಂಬಂದು ಈ ಸುಳ್ಳು ರಾಜಕಾರಣದವ್ರಿಗೆ ಆಣೆ ಪ್ರಮಾಣ ಮಾಡಕ್ಕೆ ಕೊಡಬೇಡಿ ಅಂತ ಅಂದ್ಬಿಟ್ಟು ನಾನು ಮೊದಲನೇದಾಗಿ ಜೇನ್ಕಲ್ ಸಿದ್ದಪ್ಪ ಕಮಿಟಿಯವ್ರನ್ನ ಮನವಿ ಮಾಡ್ಕೊಳ್ತೀನಿ, ಇಲ್ಲಿ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇವ್ರು ಸುಳ್ಳು ಹಿಂದೇನೂ ಅಷ್ಟೇನೆ, ಯಾವ್ದೋ ಗ್ರಾಮ ಪಂಚಾಯತಿ ಚುನಾವಣೆ ಎಲೆಕ್ಷನ್ ಅಲ್ಲಿ MLA ಕರ್ಕೊಂಡು ಆಣೆ ಪ್ರಮಾಣ ಮಾಡಿಸಿ ನಾನು ಮಾಡ್ಸೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂತೋದು. ಹಂಗಾಗಿ ದೇವ್ರನ್ನ ಮಧ್ಯಕ್ಕೆ ಎಳೆಯೋದ್ ಬೇಡ. ಇವ್ರಿಗೆ ಮಾನವೀಯತೆ, ಮನುಷ್ಯತ್ವ ಅನ್ನೋದಿತ್ತು ಅಂತ ಅಂದ್ರೆ ಬರೀ ನಮ್ಮ ಅರಸೀಕೆರೆ ಗ್ರಾಮ ದೇವತೆ ಕರಿಯಮ್ಮ ಇದಾರೆ, ಇವ್ರ ಮಕ್ಕಳುಗಳನ್ನ ಕರ್ಕೊಂಬಂದು ಇಟ್ಕೊಂಡು ಸತ್ಯ ಮಾಡ್ಲಿ, ನಾನು ಅದು ಸಿದ್ಧವಾಗಿದ್ದೀನಿ. ಇವ್ರ ಆದಾಯ ಅವತ್ತೆಷ್ಟಿತ್ತು ಇವತ್ತೆಷ್ಟಿತ್ತು ನನ್ನ ದಾಖಲೆ ಇದೆ, ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಇದನ್ನ ಒಂದು. ಇನ್ನೊಂದು, ನಮ್ಮ 3ನೇ ವಾರ್ಡ್ ಕೌನ್ಸಿಲರು ಮಧುರ ಹರೀಶ್ ಅವ್ರು ಮಾತಾಡ್ತಾರೆ. ನಮ್ಮ 3ನೇ ವಾರ್ಡ್ ಜನತೆಗೆ ಮಧುರ ಹರೀಶ್ ಒಬ್ನೇ ಕೌನ್ಸಿಲರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಧುರ ಅನ್ನೋರು ಕೌನ್ಸಿಲರ್ ಅಲ್ವೇ ಅಲ್ಲ ಅನ್ನೋ ಲೆಕ್ಕಕ್ಕೆ. ಯಾಕೆಂದ್ರೆ ಅಲ್ಲಿ ಓಡಾಡ್ತಾ ಇರೋರು ಪೂರ್ತಿ ಹರೀಶ್ ಅನ್ನೋ ವ್ಯಕ್ತಿ ಓಡಾಡ್ತಾ ಇದ್ದಾನೆ, ನನ್ ಕೌನ್ಸಿಲರ್ ಗಂಡ ಅಂತ ಅಂದ್ಬಿಟ್ಟು. ಮಧುರ ಅವರು ಇವತ್ತಿನವರೆಗೂ ಗೆದ್ದು ಇವತ್ತಿನವರೆಗೂ ಅಲ್ಲಿ ಕಾಣೆಯಾಗಿದ್ದಾರೆ. ಇವತ್ತವರೆಗೂ ವಾರ್ಡಿಗೆ ಬಂದಿಲ್ಲ. ಅವ್ರು ಹೇಳ್ತಾರೆ ನಾವು ದುಡ್ಡು ತಗೊಂಡು, ನೀವು ತಗೊಂಡಲ್ಲೇ ಇರ್ಬೋದು, ಅವತ್ತು ಕತ್ತೆ ವ್ಯಾಪಾರ ಇರೋದು, ನೀವು ಕುದುರೆ ವ್ಯಾಪಾರ ಇರೋದು, ಕತ್ತೆ ವ್ಯಾಪಾರ ಆಗ್ತಾ ಇರ್ಬೋದು ಮೋಸ್ಟ್ಲಿ. ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ. ಅದೇ 8 ದಿವಸದಿಂದ ಅಲ್ಲಿ ವಾರ್ಡ್ ಅಲ್ಲಿರೋ ಜನಗಳು ಹೇಳ್ತಾ ಇದಾರೆ, ನಮ್ಮ ಸದಸ್ಯರುಗಳು ಕಾಣೆಯಾಗಿದ್ದಾರೆ, ಎಲ್ಲೋಗಿದಾರ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಗಾಡಿ ನಂಬರ್ ಸಮೇತ ಕೊಡ್ತೀನಿ ನಾನು, ಗಾಡಿ ನಂಬರ್ ಬರ್ಕೊಳ್ಳಿ. ಈ ಗಾಡಿಲಿ ಇವರು ಟೂರ್ ಮಾಡಕ್ಕೆ ಅಂತ ಸದಸ್ಯರುಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಗಾಡಿ ನಂಬರ್ ಕೊಡ್ತೀನಿ ನಿಮ್ಗೆ. K51 AB 5357, ಅದು ಅರಸೀಕೆರೆಯಲ್ಲಿ K51 AB 5357. ಈ ಗಾಡಿ ನಂಬರ್ನ ಮೈಸೂರಿಂದ ಕರೆಸ್ಕೊಂಡು ಇಲ್ಲಿಂದ ಇಲ್ಲ ಫೋಟೋ ಇಲ್ಲ, ಗಾಡಿ ನಂಬರ್ ಮಾತ್ರ ಇದೆ. ಗಾಡಿಯಲ್ಲಿ ಯಾರ್ಯಾರು ಹೋದ್ರು ಅಂತ ದಾಖಲಾತಿಗಳಿದೆ. ಹಾಗೆ ಟ್ರಿಪ್ ಹೋಗಿದ್ದಾರೆ 8 ದಿವಸಗಳಲ್ಲಿ. ಎಲ್ಲಿ ಟ್ರಿಪ್ ಹೋದ್ರು ಅಂತ ಗೊತ್ತಿಲ್ಲ. ಅರಸೀಕೆರೆಯಲ್ಲಿ ಗಾಡಿ ಇಲ್ಲ, ಎಲ್ಲಾ ಕೌನ್ಸಿಲರ್ಗಳು ಆ ಗಾಡಿಯಲ್ಲಿ ಇದಾರೆ. ಅಲ್ಲಿಂದ ವಿಡಿಯೋನು ಬಂದಿದೆ, ಯಾವ ಗಾಡಿ ಹೋಗಿದೆ ಅಂತ. ಅರಸೀಕೆರೆಯಲ್ಲಿ ಗಾಡಿ ಸಿಗಲ್ಲ ಅಂತ ಅಂದ್ಬಿಟ್ಟು ಮೈಸೂರಿಂದ ಗಾಡಿ ಕರ್ಸ್ಕೊಂಡು ಮೈಸೂರು ಗಾಡಿಯಲ್ಲಿ ಟ್ರಿಪ್ ಹೋಗಿದ್ದಾರೆ ಇವರು. ಇದು ಒಂದು 2ನೇ ಭಾಗ. ಇನ್ನೊಬ್ರು ನಮ್ಮ GT ಗಣೇಶಣ್ಣ ಅಂತ ಅಂದ್ಬಿಟ್ಟು ಶ್ರೀನಿವಾಸ ನಗರ ಕೌನ್ಸಿಲರ್ ಮಾತಾಡ್ತಾರೆ. ಅವರು ಯಾವ್ದೇ ತರದ ಅದಾಗಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಹೇಳಿದ್ರು ಅವರು. ಆಯ್ತು ಗಣೇಶಣ್ಣ, ನೀವು JDS ನಲ್ಲೇ ಇದೀರಾ ಅನ್ನೋದಕ್ಕೆ ದಾಖಲಾತೆ, ನೀವು ಹಿಂದೆ ಎಲ್ಲಿ ಯಾರ ಮನೇಲಿ ಮೀಟಿಂಗ್ ಮಾಡಿದ್ರಿ, ನೀವು ಅಧ್ಯಕ್ಷ ಆಗಕ್ಕೆ ಜನ ನನ್ನ ಸದಸ್ಯರುಗಳು ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದು, ಅದನ್ನು ದಾಖಲಾತಿಗಳಿದ್ರೆ ನಾನು ದಾಖಲಾತಿಗಳು ಕೊಡ್ತೀನಿ. ಅವತ್ತು ಹೋದ್ರು ಗಣೇಶಣ್ಣ ಮತ್ತೆ ಕಣ್ಗೆ ಕಾಣಲಿಲ್ಲ. ಇವತ್ ಬಂದು ಮಾತಾಡ್ತಾ ಇದಾರೆ ಗಣೇಶಣ್ಣ. JDS ಇಂದ ಅಧ್ಯಕ್ಷ ಆಗ್ತೀನಿ ಅಂತ ಬಂದವರು. ಸಮೀವುಲ್ಲಾ ಅವರು JDS ನಲ್ಲೇ ಇದೀನಿ ಅಂತ ಅಂತಾರಲ್ಲ. JDS ನಮ್ಮ ತಾಲೂಕ್ ಅಧ್ಯಕ್ಷರು ಚಂದ್ರಣ್ಣ ಅಂತ ಇದ್ದಾರೆ, ಜಿಲ್ಲಾ ಅಧ್ಯಕ್ಷರು ಲಿಂಗೇಶ್ ಇದ್ದಾರೆ, ಬೇಲೂರ ಮಾಜಿ ಶಾಸಕರು, ಆಮೇಲೆ ಕುಮಾರಣ್ಣ ರಾಜ್ಯಾಧ್ಯಕ್ಷ ಇದ್ದಾರೆ, JDS ವರಿಷ್ಠರು ದೇವೇಗೌಡರು ಇದ್ದಾರೆ. ಇವ್ರನ್ನ ಯಾರನ್ನಾರು ಒಬ್ರನ್ನ ಭೇಟಿ ಮಾಡಿದಾರ ಇವರು? ಹೋಗಿ ಒಬ್ರನ್ನಾರು ನಾನು JDS ಇಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ನನಗೆ ಅವಕಾಶ ಮಾಡ್ಕೊಡಿ ಅಂತ ಯಾರು ಕೇಳಿದಾರ? ಯಾರನ್ನು ಕೇಳಿಲ್ಲ. ಮೇಲ್ನೋಟಕ್ಕೆ ನಾನು JDS ಅಲ್ಲಿ ಇದೀನಿ ಅಂತ ಹೇಳ್ತಾರೆ. ನಡೀತಾ ಇರೋದೆಲ್ಲ ಮೀಟಿಂಗು MLA ಮನೆ, MLA ತೋಟದಲ್ಲಿ ರಾತ್ರಿ ಹೊತ್ತು ಮೀಟಿಂಗ್ ನಡೀತಾ ಇದೆ. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿವರನ ನಮ್ಮ ಶಿವರಾಜ್ ಅವ್ರು ಕೊಡ್ತಾರೆ. ನಾವು ಅವರು ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿರೋ ಮುಖ್ಯ ಅಲ್ಲ. ನಿನ್ನೆ ಮದುವೆಗೆ ಹೋಗಿದ್ದು, ಮದುವೆಗೆ ನಗಮಾನೆ. ಈಗ
ನೋಡಿ ನೆನ್ನೆ ಒಂದು ಉದಾಹರಣೆ ವೈಯಕ್ತಿಕ ವಿಶ್ವಾಸನೇ ಬೇರೆ, ರಾಜಕಾರಣನೇ ಈಗ ಬೇರೆ. ಭೈರತಿ ಬಸವರಾಜು ಮತ್ತೆ ನಮ್ಮ ವಿಶ್ವನಾಥ್ ಈಗ ಮಕ್ಕಳನ್ನ ಮದುವೆ ಮಾಡ್ತಾ ಇದಾರೆ. ಅವರು ಬಿಜೆಪಿ, ಇವರು ಕಾಂಗ್ರೆಸ್. ವೈಯಕ್ತಿಕ ವಿಶ್ವಾಸ ಅವ್ರ ಮನೆ ಮದುವೆ ಇವ್ರು ಹೋಗ್ಬೋದು, ಇವ್ರ ಮನೆ ಮದುವೆ ಅವ್ರು ಹೋಗ್ಬೋದು, ಅದು ವೈಯಕ್ತಿಕ. ರಾಜಕಾರಣ ಅಂತ ಬಂದಾಗ ಬೇರೆ ಆಗತ್ತೆ. ಈ ಪತ್ರಿಕಾಗೋಷ್ಠಿಗೆ ಅನುವು ಮಾಡಿಕೊಟ್ಟಂತಹ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಭಾರತೀಯ ಜನತಾ ಪಾರ್ಟಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಧನ್ಯವಾದಗಳನ್ನ ತಿಳಿಸ್ತಾ, ಕಳೆದ ಒಂದು ವಾರದಿಂದ ಅರಸೀಕೆರೆ ನಗರಸಭಾ ಚುನಾವಣೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ದಿನಕ್ಕೊಂದು ಮಹತ್ತರವಾದ ತಿರುವನ್ನು ಪಡಿತಾ ಇದೆ. ಅರಸೀಕೆರೆ ನಗರಸಭೆಯ ನೂತನ ಅಧ್ಯಕ್ಷರಾದಂತಹ ಮಾನ್ಯ ಸಮೀವುಲ್ಲಾರವರು ನಾನು ಜೆಡಿಎಸ್ ಪಕ್ಷದಲ್ಲೇ ಇದ್ದೀನಿ, ಜೆಡಿಎಸ್ ಇಂದ ಆಯ್ಕೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಈ ಸ್ಟೇಟ್ಮೆಂಟ್ ಇದೆ ಇದು ತುಂಬಾ ಹಾಸ್ಯಾಸ್ಪದವಾದಂತದ್ದು. ಎರಡನೇದು ಅತ್ಯಂತ ಪ್ರಮುಖವಾದದ್ದು, ಯಾರು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಸನ್ಮಾನ್ಯ ಸಮೀವುಲ್ಲಾರವ್ರಿಗೆ ಮತ್ತೆ ಮನೋಹರ್ ಅವ್ರಿಗೆ ಮೋಸ ಓಟ್ ಹಾಕಿದ್ರು ನಗರಸಭಾ ಸದಸ್ಯರುಗಳು, ಅವರು ವಿಪ್ ಉಲ್ಲಂಘನೆ ಮಾಡೋದ್ರ ಮೂಲಕ ತಮ್ಮನ್ನ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ತಂದ್ಕೊಟ್ರು. ಜೊತೆಗೆ ಅವ್ರನ್ನ ಜೆಡಿಎಸ್ ಇಂದ ಆರಿಸಿ ಕಳಿಸಿದಂತಹ ಈ ನಗರದ ಮತದಾರರಿಗೂ ಕೂಡ ಮೋಸ ಮಾಡಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸಮೀವುಲ್ಲಾ ಮತ್ತು ಅವ್ರ ತಂಡ ಏನು 14 ಜನ ಮೊನ್ನೆ ಬಂದು ಅವ್ರ ಪರವಾಗಿ ಮತದಾನ ಮಾಡಿದ್ರು, ಅವರು ನಿಜವಾಗ್ಲೂ ಸತ್ಯವಂತರು, ಪ್ರಾಮಾಣಿಕರು, ಈ ಕ್ಷೇತ್ರದ ಈ ನಗರದ ಅಭಿವೃದ್ಧಿಗೆ ಶ್ರಮ ಕೊಡೋರೇ ಆಗಿದ್ರೆ ಅವ್ರಿಗೆ ಯಾವುದೇ ಆಮಿಷ ಇಲ್ಲ, ಮತ್ತೊಂದಿಲ್ಲ ಅಂದಿದ್ರೆ ಚುನಾವಣೆ 1 ವಾರ ಇದೆ ಅನ್ನೋದ್ರ ಮುಂಚೆ ಯಾಕೆ ಅವರು ಈ ಕ್ಷೇತ್ರವನ್ನ ಬಿಟ್ಟು 14 ಜನ ಕದ್ದು ಈ ನಗರವನ್ನ ಬಿಟ್ಟು ಓಡೋಗ್ಬೇಕಿತ್ತು. ಅರಸೀಕೆರೆ ನಗರಸಭಾ ನೂತನ ಅಧ್ಯಕ್ಷರಾದ ಸಮೀವುಲ್ಲಾರವರು ಜೆಡಿಎಸ್ ನಲ್ಲಿ ಇಲ್ಲ, ಅವರು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಅವರು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ KM ಶಿವಲಿಂಗೇಗೌಡರ ಪರವಾಗಿ ಕೆಲಸ ಮಾಡಿದ್ದಾರೆ, ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ. ಆ ಸಾಕ್ಷಿಗಳನ್ನ ಒಂದೊಂದಾಗಿ ನಿಮ್ಗೆ ಕೊಡ್ತಾ ಇದ್ದೀವಿ. ಸಾಕ್ಷಿ ನಂಬರ್ 1, ವಿಜಯೋತ್ಸವದಲ್ಲಿ ಪಾಲ್ಗೊಂಡಿರೋದು ತಗೊಳ್ಳಿ ಸರ್. ಎರಡನೇದು, ಇದ್ರ ಜೊತೆಗೆ ಎಲ್ರಿಗೂ ನಿಮ್ಗೆ ಇದ್ರಲ್ಲೂ ಕಳಿಸ್ತೀನಿ. ಚುನಾವಣೆ ಕಳೆದ ನಂತರ ಸನ್ಮಾನ್ಯ ಸಮೀವುಲ್ಲಾರವರು ಏನ್ ಹೇಳಿದ್ದಾರೆ, ನಾನು ಸನ್ಮಾನ್ಯ ಜೆಡಿಎಸ್ ನ ವರಿಷ್ಠರಾದ CM ಇಬ್ರಾಹಿಂ ರವರ ಬಣದಲ್ಲಿದ್ದೀನಿ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗಿದ್ದು, ರಾತ್ರಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್, ಜೊತೆಗೆ ಜಮೀರ್ ಅಹಮದ್ ಖಾನ್, ಜೊತೆಗೆ ನಮ್ಮ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶಿವಲಿಂಗೇಗೌಡ್ರನ್ನ ಇವ್ರು ಯಾವಾಗ ಇಬ್ರಾಹಿಂ ಬಣಕ್ ಸೇರಿಸಿದ್ರು ಅನ್ನೋದು ನನಗೆ ಇಡೀ ರಾತ್ರಿ ನಿದ್ದೆ ಬರ್ಸಿಲ್ಲ. ನೋಡಿ, ನಗರಸಭೆ ಚುನಾವಣೆ ಆದ ನಂತರ 5ನೇ ವಾರ್ಡ್ ಅಲ್ಲಿ ಇವರು ಮೀಟಿಂಗ್ ಮಾಡಿದ್ದಾರೆ. ಇವ್ರು ಹೇಳ್ತಾರೆ ನಾವು CM ಇಬ್ರಾಹಿಂ ಬಣ ಅಂತ. ಅಲ್ಲಿರೋದೆಲ್ಲ ಯಾರ್ದು, ಯಾರ್ ಫೋಟೋ, ಯಾರ್ ವಿಡಿಯೋ, 5ನೇ ವಾರ್ಡು ಅಂತ ಹೇಳ್ತಾರೆ. ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಶಾಸಕರು ಇದ್ದಾರೆ. ಆ ಹಿಂದೆ ಬ್ಯಾಕ್ ಡ್ರಾಪ್ ಅಲ್ಲಿ ಯಾವ ಫೋಟೋ ಕಾಣಿಸ್ತಾ ಇದೆ, ಯಾರು ಕಾಣಿಸ್ತಿದೆ ಅಣ್ಣ? 5ನೇ ವಾರ್ಡ್ ಅಲ್ಲಿ ಇಲ್ಲ ಇವ್ರುಗಳು CM ಇಬ್ರಾಹಿಂ ಬಣ ಅಂತ ಕಾಂಗ್ರೆಸ್ನವ್ರು ಒಪ್ಕೋಬೇಕು, ಇಲ್ಲ ಇವ್ರು ನಾವು ಕಾಂಗ್ರೆಸ್ ಸೇರ್ಕೊಂಡಿದೀವಿ ಅಂತ ನಗರಸಭೆಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಒಪ್ಕೋಬೇಕು. ಇದಿಷ್ಟೇ ಅಲ್ಲ, ವಿಡಿಯೋ ಪ್ರತಿಯೊಂದನ್ನು ನಾನು ನಿಮಗೆ ಕಳಿಸ್ತೇನೆ. ಜೊತೆಗೆ ಸಮೀವುಲ್ಲಾರವ್ರು ಹೇಳ್ತಾರೆ, ನಾನೊಬ್ಬ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ, ಜೆಡಿಎಸ್ ಅರಸೀಕೆರೆಯಲ್ಲಿ JDS ಬಾವುಟ ನಾನೇ ಕಟ್ಟಿದ್ದು ಅಂತ. ನಾನು ಸನ್ಮಾನ್ಯ ಸಮೀವುಲ್ಲಾರವ್ರಿಗೆ ಮತ್ತೆ ಈ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ KM ಶಿವಲಿಂಗೇಗೌಡ್ರಿಗೆ ಒಂದು ಸಜೆಷನ್ ಕೊಡ್ತೀನಿ. ನೀವು ನಿಮ್ ಮಕ್ಕಳುಗಳಿದ್ದಾರೆ, ಯಾರು ಸನ್ಮಾನ್ಯ ಶಿವಲಿಂಗೇಗೌಡ್ರ ಮಗ ಏನೋ ಹೆಸರಿದೆ, ಸಮೀವುಲ್ಲಾರವ್ರ ಮಗ ಏನೋ ಹೆಸರಿದೆ, ಅವ್ರಿರೋ ಪಾರ್ಟಿಗೆ ನೀವು ಹೋಗಿ ಸೇರ್ಕೊಳ್ಳಿ, ಇಲ್ಲ ಅಂದ್ರೆ ನೀವಿರೋ ಪಾರ್ಟಿಗೆ ಅವ್ರನ್ನ ಕರೆಸ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂದ್ರೆ, ನಾಳೆ ಮತ್ ಇದೇ MLA, ಇದೇ ನಗರಸಭಾ ಅಧ್ಯಕ್ಷರು ನಮ್ಮ ಮಕ್ಕಳೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ಬಂದು ನಿಮ್ಮ ಹತ್ರ ಗೋಳಾಡ್ಕೊಂಡತ್ತು ಪತ್ರಿಕಾಗೋಷ್ಠಿ ಕರೆಯೋ ಪರಿಸ್ಥಿತಿ ಅವ್ರಿಬ್ರಿಗೂ ನಿರ್ಮಾಣ ಆಗ್ಬಾರ್ದು. ಆ ದೃಷ್ಟಿಯಿಂದ
ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಸನ್ಮಾನ್ಯ ಸಮೀವುಲ್ಲಾರವ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ, ಅವ್ರಿರೋ ಪಕ್ಷಕ್ಕೆ ನೀವು ಹೋಗಿ ಅಥವಾ ನೀವಿರೋ ಪಕ್ಷಕ್ಕೆ ನಿಮ್ ಮಕ್ಳುಗಳನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಸನ್ಮಾನ್ಯ ನಗರಸಭೆ ಅಧ್ಯಕ್ಷರಾದಂತಹ ಸಮೀವುಲ್ಲಾರವರ ಮಗ ಸುಫಿಯಾನ ಸಮೀವುಲ್ಲಾ ಅಂತಿದ್ದಾರೆ. ಫೋಟೋ ಕೊಡ್ತಾ ಇದ್ದೀನಿ ತಮ್ಮ ಸಾಕ್ಷಿಗೆ. 2023 ಚುನಾವಣೆಯ ಸಂಭ್ರಮಾಚರಣೆ. ಯು ನೋ ದ ಬಾಸ್, ಕಾಂಗ್ರೆಸ್, KM ಶಿವಲಿಂಗೇಗೌಡ, ಸಮೀವುಲ್ಲಾ ಅಂತ ಎಲೆಕ್ಷನ್ ಇಂದಿನ ಫೋಟೋ ಕೊಡ್ತಾ ಇದ್ದೀನಿ. ಆದರ್ಶ ಸನ್ಮಾನ್ಯ ಶಿವಲಿಂಗೇಗೌಡರ ಪುತ್ರ ಅಂತ ಅನ್ಸುತ್ತೆ, ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ಸಮೀವುಲ್ಲಾರವ್ರ ಮಗ ಸುಫಿಯಾನ್ ಸಮೀವುಲ್ಲಾ ಏನ್ ಮಾಡ್ತಿದ್ದಾರೆ? ಯಾರ ಪರವಾಗಿ ಹೋರಾಡ್ತಾ ಇದ್ದಾರೆ? ತಾಲೂಕಿನ ಜನನ್ ದಡ್ರು ಅನ್ಕೊಂಡಿದಾರ? ಕಾಂಗ್ರೆಸ್ ಪರವಾಗಿ ಮಾಡ್ತಿದ್ದಾರೆ. ನಾಳೆ ಮತ್ತೆ ಹೇಳ್ಬೋದು ಸರ್ ಅವ್ರು ಏನೋ ಹುಡುಗಾಟಕ್ ಮಾಡಿರ್ಬೋದು ಅಂತ ಇನ್ನೊಂದು ಫೋಟೋ ರಿಲೀಸ್ ಮಾಡ್ತಾ ಇದ್ದೀನಿ. ಯಾರಿದು? ಸುಫಿಯಾನ ಸಮೀವುಲ್ಲಾ. ಹೇಳ್ತಾರ ಕಾಂಗ್ರೆಸ್ ಅಲ್ಲಿ ನಾವು CM ಇಬ್ರಾಹಿಂ ಬಣದಲ್ಲಿ ಇದೀವಿ ಅಂತ? ಇದೇ ಸುಫಿಯಾನ ಸಮೀವುಲ್ಲಾ ಇನ್ನೊಂದು ಫೋಟೋ ರಿಲೀಸ್ ಮಾಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್ಸ್ ಅಂಕಲ್, ಶಿವಲಿಂಗೇಗೌಡ್ರಿಗೆ ಕಳ್ಸಿರೋದು. ಏನ್ ಸಮೀವುಲ್ಲಾ ಅವರವರು ನಿನ್ನೆ ಹೇಳಿದ್ದು, ನಿಮಗೆ ಮಾನ ಮರ್ಯಾದೆ ಇದೆಯಾ, ನೈತಿಕತೆ ಇದೆಯಾ, ಹೆಂಗೆ ಅಂತ. ಇವ್ರಿಗಿದ್ಯಾ ನೈತಿಕತೆ? ಹಾಗಾದ್ರೆ ಅಪ್ಪ ಒಂದ್ ಪಕ್ಷದಲ್ಲಿ ಮಗ ಒಂದ್ ಪಕ್ಷದಲ್ಲಿ ಇದಾರಾ? ಆನ್ಸರ್ ಮಾಡೋದಕ್ಕೆ ಕೇಳಿ. ಅಲ್ವಾ ಸರ್? JDS ಬಿಟ್ಟು ಕಾಂಗ್ರೆಸ್ ಸೇರಿ ಭಾರಿ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಎಂದು ಆತ್ಮವಿಶ್ವಾಸದಲ್ಲಿದ್ದ ಶಿವಲಿಂಗೇಗೌಡರನ್ನ ಅರಸೀಕೆರೆ ಜನ ಮತ್ತೊಮ್ಮೆ ಗೆಲ್ಲಿಸಿಕೊಟ್ಟಿದ್ದಾರೆ. ಯಾರು ಶೇರ್ ಮಾಡಿರೋದು? ಸನ್ಮಾನ್ಯ ಸಮೀವುಲ್ಲಾರವ್ರ ಮಗ ಶೇರ್ ಮಾಡಿರೋದು. ಯಾರು ಸರ್? ಸಮೀವುಲ್ಲಾರವ್ರ ಮಗ ಶೇರ್ ಮಾಡಿರೋದು. ಇನ್ನೊಂದು ಫೋಟೋ ರಿಲೀಸ್ ಮಾಡ್ತಾ ಇದ್ದೀನಿ ಸರ್. ಸಮೀವುಲ್ಲಾರವ್ರ ಮಗ. ಇದು ಯಾರ್ದು ಪ್ರೊಫೈಲ್ ಏನು ಹ್ಯಾಕ್ ಆಗಿದೆ ಅಂತ ನಾಳೆ ಇನ್ನೊಂದು ಕಂಪ್ಲೇಂಟ್ ಕೊಡ್ಬೋದು. ಅವ್ರದೇ ಮಗ ಶೇರ್ ಮಾಡಿರೋ ಫೋಟೋನ ನಿಮ್ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಆಯ್ತಾ ಸರ್? ಜೊತೆಗೆ ಸಂಭ್ರಮಾಚರಣೆ 2 ಫೋಟೋ ಇದೆ. ಇಲ್ಲಿ ಕಾಂಗ್ರೆಸ್ ಧ್ವಜ ಇದೆ, ಫ್ಲೆಕ್ಸ್ ಇದೆ, ಬಾವುಟ ಇದೆ. ಇಲ್ಲಿ ಅವ್ರ ಮಗ ಕುಣಿದು ಕುಪ್ಪಳಿಸ್ತಾ ಇರೋದು, ಸಮೀವುಲ್ಲಾ ಇರೋ ಅಂತದ್ದು ಇದೆ. ಯಾರನ್ನ ಮೂರ್ಖರನ್ನ ಮಾಡಕ್ ಕೊಟ್ಟಿದ್ದಾರೆ? ಸಮೀವುಲ್ಲಾ ಅರಸೀಕೆರೆಯಲ್ಲಿ ಎಲ್ಲ ದಡ್ರಿದ್ದಾರೆ ಅನ್ಕೊಂಡಿದಾರ? ಜೊತೆಗೆ ಅರಸೀಕೆರೆಯ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಆಗಿದ್ದಂತ GVT ಬಸವರಾಜ್ ಬಗ್ಗೆ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ? GVT ಬಸವರಾಜ್ಗೆ ಅಧಿಕಾರದಲ್ಲಿದ್ದಾಗ ಅವರು ನಗರಸಭೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ ಅಂತ. GVT ಬಸವರಾಜ್ ದಡ್ರಲ್ಲ ಅಂತ ನನ್ನ ಅನಿಸಿಕೆ. GVT ಬಸವರಾಜ್ ಅಲ್ಪ ಸ್ವಲ್ಪ ಬುದ್ಧಿವಂತರು. ಸಮೀವುಲ್ಲನಷ್ಟು ಸನ್ಮಾನ್ಯ ಶಿವಲಿಂಗೇಗೌಡರಷ್ಟು ದಡ್ರಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಸಾಂವಿಧಾನಿಕ ಹುದ್ದೆ ಹೊಂದಿರದ ವ್ಯಕ್ತಿ. ಅರಸೀಕೆರೆ ನಗರಸಭೆಯ ಯಾವುದೇ ಸದಸ್ಯನಲ್ದವ್ನು ಬಂದು ಯಾವ ಆಧಾರದ ಮೇಲೆ ಅರಸೀಕೆರೆ ನಗರಸಭೆಯಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಹೇಳ್ತಾರೆ ಸಮೀವುಲ್ಲಾ ಇವ್ರ ಅಧಿಕಾರ ಆಗಿತ್ತು, KRDCL ಅಲ್ಲಿ ಪ್ರೆಸಿಡೆಂಟ್ ಇದ್ರು, ಇಲ್ಲಿ ಬಂದು ಒಂದ್ ಮೀಟಿಂಗ್ ಮಾಡ್ಲಿಲ್ಲ ಅಂತ. ಮೀಟಿಂಗ್ ಮಾಡೋದಕ್ಕೆ GVT ಬಸವರಾಜ್ಗೆ ಯಾವ ರೈಟ್ಸ್ ಇದೆ? ಇಂತಹ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಇಲ್ಲದ ವ್ಯಕ್ತಿ ಅರಸೀಕೆರೆ ನಗರಸಭೆ ಅಧ್ಯಕ್ಷ ಆಗಿರೋದನ್ನ ಆ ಭಗವಂತನೇ ಅರಸೀಕೆರೆನ ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಹೇಳ್ತಾರೆ ಸನ್ಮಾನ್ಯ ಶ್ರೀ ಬಸವರಾಜ್ ಅವರೇ, ನೀವು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಯಾರ ಜೊತೆ ರಾಜಿ ಆಗಿದ್ರಿ, ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರಿ ಹೇಳ ಅಂತ ಕೇಳ್ತಾರೆ. ನಾನು ಸನ್ಮಾನ್ಯ ಸಮೀವುಲ್ಲಾರವ್ರಿಗೆ ಕೇಳ್ತಾ ಇದ್ದೀನಿ, ಸರ್ ನಿಮ್ಗೆ ಅಷ್ಟೊಂದು ರಾಜಕೀಯ ಇಚ್ಛಾಶಕ್ತಿ ಇದ್ರೆ, ನಿಮ್ಗೆ ಎದೆಗಾರಿಕೆ ಇದ್ರೆ ಅದನ್ನ ವರ್ಡ್ ಯೂಸ್ ಮಾಡಬಾರ್ದು. ಅದೊಂದು ಅನ್ಪಾರ್ಲಿಮೆಂಟರಿ ವರ್ಡ್ ಆದ್ರೂ ಯೂಸ್ ಮಾಡ್ತೀನಿ. ನಿಮ್ಗೆ ತಾಕತ್ತಿದ್ರೆ GVT ಬಸವರಾಜ್ ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು, ಯಾರ ಜೊತೆ ರಾಜಿ ಮಾಡ್ಕೊಂಡಿದ್ರು ಅದನ್ನ ಬಹಿರಂಗ ಪಡಿಸ್ಬೇಕು. ಸನ್ಮಾನ್ಯ ಸಮೀವುಲ್ಲಾ ಅವ್ರಿಗೆ ತಾಕತ್ತೇ ಇರೋದಾದ್ರೆ ಸಮೀವುಲ್ಲಾ GVT ಬಸವರಾಜು ಮೊನ್ನೆ ವಿಧಾನಸಭೆಯಲ್ಲಿ ಯಾರ ಜೊತೆ ರಾಜಿ ಆಗಿದ್ರು, ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅನ್ನೋದನ್ನ ಬಂದು ಹೇಳ್ಬೇಕು. ಹೇಳ್ತಾರೆ ಬಿಜೆಪಿ GVT ಬಸವರಾಜ್ ಬಹಳ ದೊಡ್ಡ ಸಮಾಜದಿಂದ ಬಂದ್ರು, ಅಷ್ಟು ಓಟ್ ತಗೋತಾರೆ, ಇಷ್ಟು ಓಟ್ ತಗೋತಾರೆ, ನಮ್ಮಿಬ್ರು ಕೌನ್ಸಿಲರ್ ತಗೊಳ್ಳೋ ಓಟ್ ತಗೊಂಡಿಲ್ಲ ಅಂತ. ಈ ಆಧಾರದ ಮೇಲೆ ಇವರು ಸಂಭ್ರಮಾಚರಣೆ ಮಾಡಿರೋ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ಚುನಾವಣೆಗಿಂತ ಮುಂಚೆ ಇವರೆಲ್ಲ JDS ಅಲ್ಲಿ ಇದ್ದವರು. JDS ಅಲ್ಲಿ ಇದ್ದಾಗ ಆದ್ಮೇಲೆ ಇವ್ರು ಹೋದ್ರು, ಕಾಂಗ್ರೆಸ್ಗೆ ಹೋಗಾದ್ಮೇಲೆ ಚುನಾವಣೆ ಎದುರಾಯ್ತು. ಇವ್ರ ಜಿಲ್ಲಾ ಕೇಂದ್ರ ಹಾಸನ, ಬನವಾಸಿ ರಂಗಸ್ವಾಮಿ ಕ್ಯಾಂಡಿಡೇಟ್ ಆದ್ರು. ಎಷ್ಟ್ ಬಂತು ಓಟು? 4,000 ಬಂತು.
ನಾವ್ ಯಾರನ್ನ ಕೇಳ್ಬೇಕು? ಸಮೀವುಲ್ಲಾರ್ ಅವರೇ, ನೀವು ಕಾಂಗ್ರೆಸ್ಗೆ ಹೋದ್ಮೇಲೆ 4,000 ಬಂತು ಅಂತ ಹೇಳಕ್ಕಾಗತ್ತಾ? ಹೇಳ್ತಾರೆ 4,000 ಬಂತು, ನನಗ್ ಅವ್ರ ಕನಿಕರ ನೋಡಿದ್ರೆ ನನ್ಗೆ ನಗು ಬರ್ತಾ ಇದೆ. ಸಮೀವುಲ್ಲಾರ್ ಅವರು ಇವತ್ ಪ್ರತಿನಿಧಿಸ್ತಿರೋ ಪಕ್ಷದಲ್ಲಿ ಜಿಲ್ಲೆ ಒಳಗಡೆ ಎಷ್ಟು ಜನ ಶಾಸಕರಿದ್ದಾರೆ? ನಮ್ಮಲ್ಲಾದ್ರೂ ಸಕಲೇಶ್ಪುರದಲ್ಲಿ ನಾವು MLA ಇದೀವಿ, ಬೇಲೂರಲ್ಲಿ ನಾವು MLA ಇದೀವಿ. ಇಡೀ ದೇಶದಲ್ಲಿ 99 ಕಳೆದಿದೆ ಕಾಂಗ್ರೆಸ್. ಸಮೀವುಲ್ಲಾರ್ ಅವ್ರ ಪಕ್ಷದ ಯೋಚನೆ ಮಾಡೋದ್ ಬಿಟ್ಟು ನಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾನು ಹೇಳ್ದೆ, GVT ಬಸವರಾಜ್ ಸ್ವಲ್ಪ ಬುದ್ಧಿವಂತರು ಅಂತ. ನನ್ಗೆ ಅವ್ರಿಗೂ ಸಂಪರ್ಕ ಇಲ್ಲ, ವಿಶ್ವಾಸ. ನಮ್ಮ ಪಕ್ಷದ ಅಧ್ಯಕ್ಷರು ಆಗಿದ್ರು, ನಮ್ಮ ಪಕ್ಷದ ಪ್ರಮುಖರು, ನಮ್ಮ ಪಕ್ಷ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟಿದ್ದು, ಎಲೆಕ್ಷನ್ ಫೇಸ್ ಮಾಡಿದ್ರು. GVT ಬಸವರಾಜ್ ಅವರೇ, ನೀವೊಂದು ಮೀಟಿಂಗ್ ಮಾಡ್ಲಿಲ್ಲ ಅಂತ. ನೀವೆಲ್ಲ ಮೊನ್ನೆ SC ಮೀಟಿಂಗ್ ಅಲ್ಲಿ ಕೂತಿದ್ದೀರಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? GVT ಬಸವರಾಜ್ ದಡ್ರಲ್ಲ ಅನ್ನೋದಕ್ಕೆ, ಸನ್ಮಾನ್ಯ ಶಿವಲಿಂಗೇಗೌಡರು SC ಮೀಟಿಂಗ್ ಅಲ್ಲಿ ಕೂತಿದ್ದಾರೆ. ಅವ್ರ ಸದಸ್ಯರು ಅಷ್ಟೇ. SC ಮೀಟಿಂಗ್ ನಲ್ಲಿ ಯಾರನ್ನ ಕರೆದು ಕೂರಿಸ್ಕೊಂಡಿದ್ದಾರೆ? ಗೊಲ್ಲರಳ್ಳಿ ಹನುಮಪ್ಪನ ಕರೆದು ಪಕ್ಕ ಕೂರಿಸ್ಕೊಂಡಿದ್ದಾರೆ. ಈ ಕಡೆಗೆ ಗುತ್ತಿನಕೆರೆ ಶಿವಮೂರ್ತಿ ಕರೆದು ಕೂರಿಸಿ ಕೂತ್ಕೊಂಡಿದ್ದಾರೆ. ಯಾರು ತಾಲೂಕಲ್ಲಿ ಯಾರು ಕ್ವಶನ್ ಮಾಡೋರಿಲ್ವಾ? ಏನ್ ಅಧಿಕಾರ ಇತ್ತು ಗೊಲ್ಲರಳ್ಳಿ ಶಿವಮೂರ್ತಿ, ಗೊಲ್ಲರಳ್ಳಿ ಪಟೇಲ್ ಹನುಮಪ್ಪಂಗುವೆ ಗುತ್ತಿನಕೆರೆ ಶಿವಮೂರ್ತಿಗೆ ಏನ್ ಅಧಿಕಾರ ಇದೆ? ತಾಲೂಕಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆ ಇರ್ತಕ್ಕಂತ ಒಂದು ಮೀಟಿಂಗ್ ಅಲ್ಲಿ ಕೂತಿದಾರಲ್ಲ, ಏನ್ ಅಧಿಕಾರ ಇದೆ? ಅಂದ್ರೆ ಇವ್ರ ರೀತಿ ಅಜ್ಞಾನದಲ್ಲಿ, ಅಹಂಕಾರದಲ್ಲಿ, ದುರಹಂಕಾರದಲ್ಲಿ ಮೀಟಿಂಗ್ ಅಲ್ಲಿ ಕರೆದು ಕೂರಿಸ್ಕೊಳ್ಳೋದನ್ನ, ತಮಗೆ ಸಂಬಂಧ ಪಡದೆ ಇರೋ ಇಲಾಖೆನಲ್ಲಿ ಹೋಗಿ ಮೀಟಿಂಗ್ ಮಾಡೋದನ್ನ ಇವರು ತಾಕತ್ತು ಅಂತ ಅನ್ಕೊಂಡಿದಾರ. ಜೊತೆಗೆ ಇನ್ನೂ ಒಂದು 5ನೇ ಬಿಟ್ಬಿಟ್ಟಿದ್ದಾರೆ. ಬೇರೆ ಪಕ್ಷದಲ್ಲ ಮೀಟಿಂಗ್ ಅಲ್ಲ, ಅವ್ರ ಪಕ್ಷದ ಇದಾರಲ್ಲ ಇಲ್ಲಿ. ಮಂಜಣ್ಣ, ನಿಮ್ಗೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ. ನೀವ್ ಹೇಳ್ಬಹುದು ಈ ಫೋಟೋ ಮಾರ್ಪ್ ಆಗಿದೆ, ಮತ್ತೊಂದಾಗಿದೆ ಅಂತ. ಇದನ್ನ ಆಲ್ರೆಡಿ ನಾವು ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರಿಗೆ ಈ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಇನ್ನೊಂದು ಅತ್ಯಂತ ಪ್ರಮುಖ ಇದಕ್ ಬರ್ತೀನಿ ನಾನು. ಈ ನೋಡಿ ಮಂಜಣ್ಣ, ನಿಮ್ಗೆ ಒಂದು ರಿಲೀಸ್ ಮಾಡ್ತಾ ಇದ್ದೀನಿ ವಿಡಿಯೋ. ಆ ವಿಡಿಯೋ ದಯವಿಟ್ಟು ನಿಮ್ಮೆಲ್ಲ ಇವ್ರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದೀನಿ. ದಿವಸದಲ್ಲಿ ಈ ಸತ್ ಕೊಡ್ತಾ ಇದೀನಿ ಅಂತ ಅನ್ಬಿಟ್ಟು ಇವರು ಅಧಿಕಾರ ಕುತ್ಕೊಂಡು 2 ದಿವಸದಲ್ಲಿ ಈ ಸತ್, ಇವತ್ತಿನವರೆಗೂ ನಾವು ನಗರಸಭೆಯಲ್ಲಿ 2 ದಿವಸಕ್ಕೆ ಈ ಸತ್ ತಂದೇ ಇಲ್ಲ. ನಂದೇ ಸ್ವಂತ ಈ ಸತ್ ತರಕ್ ಹೋದಾಗ್ಲೂ ನಾನು ವಾರ ಗಟ್ಲೆ, ತಿಂಗಳಗಟ್ಲೆ ಎಡದ್ ತಂದಿದ್ದೀನಿ. ನನ್ ಸ್ವಂತ ನನ್ ಮನೆ ಈ ಸತ್ ತರ್ಬೇಕಾದ್ರು. ಇವ್ರು 2 ದಿವಸಕ್ಕೆ ಈ ಸತ್ ಕೊಡ್ತೀನಿ ಅಂತಂದ್ರೆ ಅದನ್ನ ನಾನು ಸ್ವಾಗತಿಸ್ತೀನಿ. ಆದ್ರೆ ಇವ್ರು ಆಹ್ವಾನ ಕೊಡ್ತಾ ಇರೋದು ಸಾರ್ವಜನಿಕರಿಗಲ್ಲ, ಲೇಔಟ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಸಹ ಆಹ್ವಾನ ಕೊಡ್ತಾ ಇದಾರೆ. ನಾನು ಬಂದು ಕೂತಿದ್ದೀನಿ, 2 ದಿವಸಕ್ಕೆ ಈ ಸತ್ ಕೊಡ್ತೀನಿ ಬನ್ನಿ ಅಂತ ಅನ್ಬಿಟ್ಟು. ಕಳ್ಸಿದ್ದೀನಿ ಎಲ್ರಿಗೂ ಕಳ್ಸಿದ್ದೀನಿ. ಸುಮ್ಮನೆ ಸಮೀವುಲ್ಲಾರ್ ಅವ್ರು ಆನ್ಸರ್ ಮಾಡ್ಬೇಕು ಇದಕ್ಕೆ. ಮಾಡಕ್ಕೆ ಇವ್ರನ್ನ ಯಾವಾಗ ಸೇರಿಸ್ಕೊಂಡ್ರು, ಅಥವಾ ಇವ್ರು ಯಾವಾಗ ಕಾಂಗ್ರೆಸ್ ಸೇರ್ಕೊಂಡ್ರು? ಚುನಾವಣೆಯಲ್ಲಿ ಮೊನ್ನೆ ಏನ್ 14 ಜನ ವೋಟ್ ಹಾಕಿದಾರಲ್ಲ ನಗರಸಭೆಗೆ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಅಧಿಕೃತ ಏಜೆಂಟು ಆಗಿದ್ದಾರೆ, ಬೂತ್ ಏಜೆಂಟು ಆಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಗೆ ಕಾಂಗ್ರೆಸ್ ಪರವಾದ ಮತ ಎಣಿಕೆ ಕೇಂದ್ರಕ್ಕೆ ಕಾಂಗ್ರೆಸ್ನ ಅರ್ಜಿ ತಗೊಂಡು ಹೋಗಿದ್ದಾರೆ. ಅದೇನ 2024ರ ಚುನಾವಣೆಯನ್ನು ಕೂಡ ಮಾಡಿದ್ದಾರೆ. ಅದನ್ನ ರೀಜನಲ್ ಕಮಿಷನರ್ಗೆ ನಾವು ಈಗಾಗಲೇ ತಲುಪಿಸಿದೀವಿ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ದಾಖಲಾತಿಗಳಲ್ಲಿ ಯಾವುದೇ ವೇರಿಯೇಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಅದನ್ನ ಇವತ್ತು ಹಾಜರುಪಡಿಸ್ತಾ ಇಲ್ಲ. ಆದ್ರಿಂದ GVT ಬಸವರಾಜ್ ಹೌದೌದೌದು, ಇವರು ಅವಾಗ ನಾವು ದಾಖಲೆ ಕೊಟ್ಟಿದ್ದೀವಿ ನಿಮ್ ಮುಂದೆ. JDS ವೋಟ್ ಕೇಳಿದ್ರು ಇವ್ರು ಗೆದ್ದಂತ ಸಂದರ್ಭದಲ್ಲಿ. 2023 ಚುನಾವಣೆ, 2024 ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವೋಟ್ ಕೇಳಿದ್ದಾರೆ. ಅದ್ರ ಬಗ್ಗೆ ದಾಖಲಾತಿಗಳಿದೆ, ವಿಡಿಯೋಸ್ ಇದೆ. ಹಾಗೆ 2024 MP ಚುನಾವಣೆಯಲ್ಲಿ ಇವ್ರು ಕಾಂಗ್ರೆಸ್ ವೋಟ್ ಕೇಳಿರೋ ದಾಖಲೆ, ಇವ್ ಯಾರು 13 ಜನ ಕಾಂಗ್ರೆಸ್ ವೋಟ್ ಕೇಳಿರೋ ದಾಖಲೆಗಳಿದ್ದಾರೆ. ಅಣ್ಣ, ಬಹಳ ಬುದ್ಧಿವಂತಿಕೆ, ಎಚ್ಚರಿಕೆ ಹೆಜ್ಜೆಗಳನ್ನ ಇಟ್ಟಿದ್ರು. ಸಮೀವುಲ್ಲಾರ್ ಅವರು ಇಟ್ಟಿದ್ರು, ಬಾಕಿ 13 ಜನನು ಇಟ್ಟಿದ್ರು. ಯಾರಿಗೂ ಗೊತ್ತಾಗಲ್ಲ, ನಾವ್ ಒಂದ್ ಫೋಟೋದಲ್ಲಿ ಕಾಣಿಸ್ಕೋಬಾರ್ದು, ನಾವೊಂದ್ ವಿಡಿಯೋದಲ್ಲಿ ಕಾಣಿಸ್ಕೋಬಾರ್ದು ಅಂತ. 17 ವರ್ಷದಿಂದ ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾರ್ಯಕರ್ತ. ಗೊತ್ತಿತ್ತು ಇದೆ ಒಂದ್ ಹಂತಕ್ಕೆ ಬರುತ್ತೆ ಇದು ಅಂತ. ಇಲ್ಲಿ ಕಳೆದ 2 ವರ್ಷಗಳಿಂದ ಈ ಸಾಕ್ಷ್ಯವನ್ನ ಸಂಗ್ರಹ ಮಾಡ್ತಾ ಇದ್ದೆ. ಸಿಕ್ಕಿದೆ ಎಲ್ಲ. ಇದನ್ನ ಎಲ್ಲಿ ತಲುಪಿಸ್ಬೇಕಿತ್ತು ಅಲ್ಲಿ ತಲುಪಿಸಿದೀವಣ್ಣ. ಕಾನೂನು ಹೋರಾಟ ಏನಾಗುತ್ತೋ ಅದಕ್ಕೆ ನ್ಯಾಯಾಲಯ ಇದೆ. ಆ ನ್ಯಾಯಾಲಯದಲ್ಲಿ
ಸೂಕ್ತ ಆದೇಶ ಬರುತ್ತೆ. ಆದ್ರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಬಂದು ಏನು ಸತ್ಯವಂತರು ಪ್ರಾಮಾಣಿಕರು ಅಂತ ಬಿಜೆಪಿನ ವಾಮಾಗೋಚರವಾಗಿ ಬೈದು ನಾವು JDS ಅಲ್ಲಿ ಇದೀವಿ, ಇಬ್ರಾಹಿಂ ಬಣದಲ್ಲಿ ಇದೀವಿ, ಈ ತಾಲೂಕನ್ನು ಅಭಿವೃದ್ಧಿ ಮಾಡ್ತೀವಿ. ಅದ್ರಲ್ಲಿ ಯಾರೋ ಒಬ್ರು ಹೆಣ್ಮಗು ಹೇಳ್ತಾ ಇದ್ರು, ಸದಸ್ಯರು ಅನ್ಕೋತೀನಿ, ನಗರಸಭೆಗೆ ನಾವು ನಮ್ದೇ ಆದ ಜನ ಇದಾರೆ, ನಾವು ಆರ್ಎಸ್ ಬಂದಿದೀವಿ, ಬಂದಿದೀವಿ, ನಮ್ ಜನ ಇದಾರೆ, ಅಭಿಮಾನಿಗಳಿದ್ದಾರೆ, ನಾವು ನಗರಸಭೆಗೆ ಆಟ ಆಡೋದಕ್ ಬರ್ತೀವ ಅಂತ. ಅವು ಆ ಸದಸ್ಯರಿಗೆ ಹೇಳ್ತೀನಿ, ತಾವ್ ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ, ನಿಮ್ಮ ಅಭಿಮಾನಿಗಳೆಲ್ಲ ನಿಮ್ಮಷ್ಟೇ ಪ್ರಜ್ಞಾವಂತರಾಗಿದ್ರೆ, ಜೊತೆಗೆ ಆ ಜನ ನಿಮ್ಮನ್ನ ಕೇಳೋದಾಗಿದ್ರೆ, ನಿಮ್ಗೇನು ಬಹಳ ದುಃಖ ಆಗ್ತಿದೆ ಕಳೆದ ಒಂದ್ ವಾರದಿಂದ ತಾವೆಲ್ಲ ತಮ್ಮ ಮತವನ್ನ ಮಾರ್ಕೊಂಡಿದ್ದೀರಾ ಅಂತ ಏನು ಅರಸೀಕೆರೆ ನಗರದ ಜನ ಕೇಳ್ಕೊತಾ ಇದಾರೆ ಅಂತ ಒಂದು ಆರೋಪಗಳಿಗೆ ತಾವು ಆನ್ಸರ್ ಮಾಡ್ಬೇಕಾಗಿದೆ. ತಾವ್ ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ಇಡೀ 14 ಜನ ಅರಸೀಕೆರೆ ಯಾಕೆ ಬಿಟ್ಟು ಹೋಗ್ಬೇಕಿತ್ತು ಸರ್? ಅಲ್ವಾ? ಅರಸೀಕೆರೆನ ಯಾಕೆ ಬಿಟ್ಟು ಹೋಗ್ಬೇಕಿತ್ತು? ಅರಸೀಕೆರೆನ ಬಿಟ್ಟೋಗಿ ಈ ಚುನಾವಣೆ ದಿನ ಬಂದು ನಾವೆಲ್ಲ ಇಬ್ರಾಹಿಂ ಬಣ, ನಮಗ್ ಬೇಕಾದವ್ರಿಗೆ JDS ನವರು ವಿಪ್ ಜಾರಿ ಮಾಡಿದ್ರು. ಇಬ್ರಾಹಿಂ ಬಣನ ಮತ್ತೊಂದು ಅದು ಹೈಯರ್ ಲೆವೆಲ್ ಅಲ್ಲಿ ಕೋರ್ಟ್ ಆದೇಶ ಬಂದ್ಮೇಲೆ ಇವ್ರು ಪ್ರೂವ್ ಮಾಡ್ಕೋಬೇಕಿತ್ತು. ಪ್ರತಿದಿನ ಕಾಂಗ್ರೆಸ್ ಕೆಲಸ ಮಾಡಿ, ಪ್ರತಿದಿನ ಕಾಂಗ್ರೆಸ್ ಓಟ್ ಕೇಳಿ, ಪ್ರತಿದಿನ ಕಾಂಗ್ರೆಸ್ ಪರವಾಗಿದ್ದು ನಾವು ಇಬ್ರಾಹಿಂ ಬಣ ಅಂದ್ರೆ ಅರಸೀಕೆರೆ ತಾಲೂಕಲ್ಲಿ ಯಾರಾದ್ರು ದಟ್ರಿದಾರ? ಆದ್ರಿಂದ GVT ಬಸವರಾಜ್ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ನಿಮ್ಮನ್ನ ಕ್ಷಮೆ ಯಾಚನೆ ಮಾಡೋ ಅನಿವಾರ್ಯತೆ ಆಗ್ಲಿ ಅವಶ್ಯಕತೆ ಇಲ್ಲ. ಕ್ಷಮೆ ಯಾಚನೆ ಮಾಡ್ಬೇಕಾಗಿರೋದು ನೀವು 14 ಜನ ಏನು ಈ ತಾಲೂಕಿನ ನಗರದ ಜನಕ್ಕೆ ಮೋಸ ಮಾಡಿದೀರಾ. ತಮಗ್ ಟಿಕೆಟ್ ಕೊಟ್ಟಿತ್ತು, ಸರಿನೋ ತಪ್ಪೋ, ಅವತ್ತಿನ ಕಾಲಕ್ಕೆ ಆ JDS ನವರು ಟಿಕೆಟ್ ಕೊಟ್ಟಿದ್ರು, ಆ ಪಕ್ಷಕ್ಕೂ ಮೋಸ ಮಾಡಿದೀರಾ, ನಿಮ್ಮನ್ನ ಆರಿಸ್ ಕಳ್ಸಿದಂತ ಜನಕ್ಕೂ ಮೋಸ ಮಾಡಿದೀರಾ. ಆಮೇಲೆ ಎಲ್ರಿಗೂ ಗೊತ್ತಿರೋದೆ ಸರ್, ಕುದುರೆ ವ್ಯಾಪಾರ ಆಗಿದೆ. ಒಂದೇ ಒಂದು ಕುದುರೆ ಹುಲ್ ತಿಂದಿಲ್ಲ, 5 ಹುಲ್ಲನ್ನ, ಒಂದೊಂದು 10 ಹುಲ್ ತಿಂದಿದೆ, ಇನ್ನೊಂದು 5 ಹುಲ್ ತಿಂದಿದೆ. ಒಂದು ಕುದುರೆ ಬಿಟ್ಟು ಇನ್ನು ಉಳಿದಿರೋ ಎಲ್ಲಾ ಕುದುರೆಗಳು ಮೇವು ತಿಂದಿದೆ ಅನ್ನೋದು ಇಡೀ ನಗರಕ್ಕೆ ಗೊತ್ತು. ಹಾಗಾಗಿ ಇಂತಹ ಈ ರೀತಿಯ ಆಟಗಳನ್ನ ಇನ್ಮುಂದೆ ಆಡೋದಕ್ಕೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಸೂಕ್ತ ಕಾಲದಲ್ಲಿ ಉತ್ತರವನ್ನ ಕೊಡುತ್ತೆ. ಈಗಾಗಲೇ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ. ಅದೇನೋ ಹೇಳಿದ್ದಾರೆ, ಮಾನ ನಷ್ಟ ಮೊಕದ್ದಮೆ. ನಾನು ಬಹಿರಂಗವಾಗಿ ಸನ್ಮಾನ್ಯ ನಗರಸಭೆಯ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು, ಅವ್ರ ತಂಡಕ್ಕೆ ಸವಾಲ್ ಆಗ್ತಾ ಇದ್ದೀನಿ. ನಿಮ್ಗೇನಾದ್ರೂ ಅಷ್ಟೊಂದು ಧೈರ್ಯ ಇದ್ರೆ ನಾನ್ ಕೇಳ್ತಾ ಇದ್ದೀನಿ, ಅದ್ ಯಾವ ನ್ಯಾಯಾಲಯದಲ್ಲಿ ಯಾರ ಮೇಲೆ ಕೇಸ್ ಹಾಕ್ತಿರೋ ಹಾಕೊಳ್ಳಿ, ಅದನ್ನ ಎದುರಿಸಕ್ಕೆ ನಾವು ಸೂಕ್ತವಾಗಿದ್ದೀವಿ. ಇದಕ್ಕೆ ನೀವು ಸಾರ್ವಜನಿಕವಾಗಿ ಬಂದು ಉತ್ತರ ಕೊಡ್ಬೇಕು ನಾಳೆ ಒಳಗಡೆ ಅಂತ ಕೇಳಿ ಈ ನಮ್ಮ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇವೆ.